ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಜಯಂತ್ ರೆಡ್ಡಿ ಪುರುಷ, 8 ಮೇ 2007, 3 ಗಂಟೆ 20 ನಿಮಿಷ ಸಂಜೆ ಬೆಂಗಳೂರಲ್ಲಿ ಜನನ. ಉತ್ತರಾಷಾಢ ನಕ್ಷತ್ರ, ದ್ವಿತೀಯ ಪಾದ, ಮಕರ ರಾಶಿ, ಕನ್ಯಾ ಲಗ್ನದಲ್ಲಿ ಜನನ. ಒಳ್ಳೆ ಲಗ್ನ ರೀ ಕನ್ಯಾ ಲಗ್ನ, ಯಾಕಂದರೆ ನನ್ನ ಮಗಳು ಕನ್ಯಾ ಲಗ್ನದಲ್ಲೇ ಹುಟ್ಟಿದಾಳೆ. ಬನ್ನಿ, ಯೋಗ ಯಾವ ಯೋಗದಲ್ಲಿ ಹುಟ್ಟಿದ್ದಾನೆ? ಬಹಳ ಮುಖ್ಯ, ಶುಭ ಯೋಗದಲ್ಲಿ ಹುಟ್ಟಿದ್ದಾನೆ ನೋಡಿ. ಶುಭ ಯೋಗ, ಸೂಪರ್ ಇಟ್ ಈಸ್, ದಟ್ ಈಸ್ ಸೂಪರ್. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, ನೋಡಿ 11, 12 ರೋಗ ರುಜಿನಗಳು. ಬನ್ನಿ, ಹಾಗಾದರೆ ಹೇಗಿರಬೇಕು ನೋಡಿ. 0 to 6 ಇದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, 1 ಡಿಗ್ರಿ 0 ಡಿಗ್ರಿ, 0 to 10 ಇಯರ್ಸ್ ಅಂತ ಅರ್ಥ. ಆ ಗ್ರಹದ ಏಜ್ ಇದು ಭಾಳ ಅಂದರೆ ಒಂದು 3 ವರ್ಷದ್ದು ಇರ್ಬೋದು ಅಷ್ಟೇ. ಇದು ಈಗ ಹುಟ್ಟಿದೆ 0 ವರ್ಷ. 24ರಿಂದ 29 ಇದ್ದರೆ 65ರಿಂದ 100 ವರ್ಷ ಅಂತ ಅರ್ಥ ನೋಡಿ. ಇಲ್ಲಿ ಅಸ್ತಂಗತ ಆಗಿದ್ದಾನೆ ಬಿಡಿ ಅವನು. ಅದೇ ರೀತಿ 6ರಿಂದ 24 ಇದ್ದರೆ ದಟ್ ಇಸ್ ಕಾಲ್ಡ್ 15ರಿಂದ 60 ವರ್ಷ ಅಂತ ಅರ್ಥ ನೋಡಿ. ಇದನ್ನು ನಾವು ಬಾಲ್ಯಾವಸ್ಥೆ ಅಂದರೆ ಇದನ್ನು ವೃದ್ಧಾಪ್ಯಾವಸ್ಥೆ ಅಂತೀವಿ, ಇದನ್ನು ಯೌವನಾವಸ್ಥೆ ಅಂತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡ್ತವೆ. ಹೌದು. ಉಚ್ಚ ನೀಚ ಹಾಗೂ ರಾಹುಕೇತುಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ಹಾಗಾದರೆ ಕನ್ಯಾ ಲಗ್ನದ ಯೋಗಕಾರಕ ಗ್ರಹ ಯಾವ್ಯಾವು? ಅದು ಬಹಳ ಇಂಪಾರ್ಟೆಂಟ್ ನೋಡಿ. ಕನ್ಯಾ ಲಗ್ನಕ್ಕೆ ಅತಿ ದೊಡ್ಡ ಇಂಪಾರ್ಟೆಂಟ್ ಯಾವ್ಯಾವ ನೋಡಿ. ಬುಧ ಅತಿ ಇಂಪಾರ್ಟೆಂಟ್, ಯಾಕಂದ್ರೆ ಅವನು ಲಗ್ನೇಶ. ಶುಕ್ರ 9ನೇದು ಸ್ವಾಮಿ, ಶನಿ 5ನೇ ಮನೆ ಸ್ವಾಮಿ, ಗುರು 7ನೇ ಮನೆ ಸ್ವಾಮಿ, ಕೇಂದ್ರದ ಸ್ವಾಮಿ, ಸೂರ್ಯ ತಾತ್ಕಾಲಿಕ ಮಿತ್ರ, ರಾಹು ಮತ್ತು ಕೇತು ಅತಿ ದೊಡ್ಡ ಗೆಳೆಯರಿವರು. ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಚಂದ್ರ. ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. ಅದ 2 ಧನೇಶ, 11 ಲಾಭೇಶ ಅಂತ ಕರಿತೀವಿ. ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರೆದ್ರೆ, ಅದೇ ರೀತಿ 6, 8, 12 ನಾವು ತ್ರಿಕ್ಸ್ಥಾನ, ಕೆಟ್ಟ ಸ್ಥಾನ ಅಂತ ಕರಿತೀವಿ. ಅದನ್ನು 3ನೇ ಭಾವವನ್ನು 50-50 ಅಂತ ಕರಿತೀವಿ ನಾವು. ಹೌದು, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡ್ಬೋದು. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಂಬರೋಣ. ವಕ್ರಗತಿ, ಇಲ್ಲಿ ಇರೋದು ಒಬ್ಬ ವಕ್ರಗತಿ, ಮಿಸ್ಟರ್ ಗುರು. ಉಚ್ಚ ಸ್ಥಾನದಲ್ಲಿ ಇರೋದು ಸೂರ್ಯ. ನೀಚ ಸ್ಥಾನದಲ್ಲಿ ಯಾರಿಲ್ಲ, ಅಸ್ತಂಗತ ಬುಧ. ಒಂದು ರೀತಿಯಲ್ಲಿ ಬುಧ ಅಲ್ಲಿ ಅಸ್ತಂಗತ ಆಗಿದ್ದು ಬಹಳ ಒಳ್ಳೆಯದಾಯಿತು. ಯಾಕಂದರೆ ಲಗ್ನೇಶ್ ಅವ್ರಿಗೆ ಅಷ್ಟಮದಲ್ಲಿ ಕುಂತರೆ ವಿಪರೀತ ಕಷ್ಟಗಳನ್ನು ನೋಡಬೇಕಾಗುತ್ತೆ, ವಿಪರೀತ ತೊಂದರೆಗಳನ್ನು ನೋಡಬೇಕಾಗುತ್ತೆ ನೋಡಿ. ಜಾತಕನ ನೀವು ನೋಡುವಾಗ ಡಿಗ್ರಿ ವೈಸ್ ನೋಡಲಿಲ್ಲ ಅಂದರೆ ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಇದು ನೆನಪಿಟ್ಟುಕೊಳ್ಳಿ. ಫಸ್ಟ್ ಡಿಗ್ರಿ ವೈಸ್ ನೋಡ್ಬೇಕು ನೀವು ಯಾವಾಗಲೂ. ನಾನು ಹೇಳೋದು ಅರ್ಥ ಆಯಿತು ಅಂದ್ಕೊಂಡೆ ನೋಡಿ. ಇದು 1ನೇ ಭಾವ, ಯಾರೂ ಇಲ್ಲ. 2ನೇ ಭಾವ, ಯಾರೂ ಇಲ್ಲ. 3ನೇ ಭಾವದಲ್ಲಿ ಗುರು ಇದ್ದಾನೆ. ಯಾರಿವನು? ಇವನು 4 ಮತ್ತು 7ನೇ ಭಾವದ ಸ್ವಾಮಿ. 3ನೇ ಭಾವದಲ್ಲಿದ್ದಾನೆ.
ಬಟ್ ಮೂರನೇ ಭಾವ ಓಕೆ, ನೋ ಪ್ರಾಬ್ಲಮ್. ಇಲ್ಲೇ ನಿಮಗೆ ವಸುಮತಿ ಯೋಗ ಜನರೇಟ್ ಆಗುತ್ತೆ. ವಸುಮತಿ ರಾಜಯೋಗ ಇದೊಂದು ಥರ ವಿಚಿತ್ರ ಯೋಗ. ಹೌದು ನೋಡಿ, ಇಲ್ಲಿ 4ನೇ ಭಾವದ ಫಲ ನೀವು ಸ್ವಲ್ಪ ಲೇಟಾಗಿ ಸಿಗುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಸಿಗಲ್ಲ ಅಂತಲ್ಲ, ಇಲ್ಲಿ ಗುರು 4ನೇ ಭಾವದ ಫಲ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಡಿಲೇ, ಗುಡ್ಡಕ್ಕೆ ಮಣ್ಣು ನೋಡೋದು ಅಂತ ಸ್ವಲ್ಪ ಕಷ್ಟಪಟ್ಟು ಪಡ್ಕೋಬೇಕಾಗತ್ತೆ. ಏನು, ತಾಯಿ ಜೊತೆಗೆ ಸಂಬಂಧ ಕೆಡಬಹುದು, ಮುಂದೆ ಬಿಸ್ನೆಸ್ಸಲ್ಲಿ ಬೇಗ ಕ್ಲಿಕ್ ಆಗೋದಿಲ್ಲ, ನೆಮ್ಮದಿ ಬೇಗ ಸಿಗುವುದಿಲ್ಲ, ಸುಖಮಯ ಜೀವನವೂ ಬೇಗ ಸಿಗುವುದಿಲ್ಲ, ಪ್ರಾಪರ್ಟಿ ವಿಚಾರದಲ್ಲಿ ಬಹಳ ಡಿಲಿನೆಸ್ ಆಗುತ್ತೆ, ಹೈಯರ್ ಎಜುಕೇಷನಲ್ಲೂ ಬಹಳ ಕನ್ಫ್ಯೂಷನ್ ಆಗುತ್ತೆ. ಅದು ಅಲ್ಲದೆ ಕಂಫರ್ಟಬಲ್, ಬೇಗ ಯಾರ ಜೊತೆಗೂ ಮಿಕ್ಸ್ ಆಗೋದಿಲ್ಲ, ಮನೆಯ ಸ್ಥಿತಿಯನ್ನು ಬೇಗ ಎತ್ತರಕ್ಕೆ ತಗೊಂಡೋಗುವಷ್ಟು ಕೆಪಬಿಲಿಟಿ ಇದ್ರೂ ಬೇಗ ಹೋಗೋದಿಲ್ಲ. ಸ್ಟೈಲ್ ಆಫ್ ಲಿವಿಂಗ್ ಸ್ವಲ್ಪ ಲೇಟಾಗಿ ನೀವು ಸ್ಟೈಲ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡ್ಕೋತೀರಾ. ಮನೆಗೆ ಬಂದವರ ಎಲ್ಲರೂ ನಮ್ಮವರು ಅಂತ ಹಚ್ಕೊಳ್ಳಲ್ಲ ನೀವು. ಸಮಾಜದಲ್ಲಿ ಬೇಗ ಹೆಸರು ಸಿಗುವುದಿಲ್ಲ. ಮೂವಬಲ್ ಪ್ರಾಪರ್ಟಿ ಆಗಲಿ, ಇಮ್ಮೂವಬಲ್ ಪ್ರಾಪರ್ಟಿ ಆಗಲಿ, ಅದನ್ನು ನೀವು ಗಳಿಸೋಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಇದು 4ನೇ ಭಾವದ ಫಲ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡೆ. ಸಿಗಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಸಿಗಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, 7ನೇ ಭಾವದ ಫಲ ದಾಂಪತ್ಯ ಲೇಟ್ ಆದರೂ ಆಗ್ಬೋದು. ಹೆಂಡತಿನ ಬೇಗ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ದಾಂಪತ್ಯದ ಆಯುಷ್ಯು ಬಹಳ ಪ್ರೀತಿಯಿಂದ ಕಳೆಯೋದಿಲ್ಲ. ಪಾರ್ಟ್ನರ್ಶಿಪ್ ಆಗೋದೇ ಇಲ್ಲ ಬಿಡಿ. ಅದು ಅಲ್ಲದೆ ದಿನನಿತ್ಯದ ನಡವಳಿಕೆ ಅಂದರೆ ದಿನನಿತ್ಯ ಬರುವಂಥ ದುಡ್ಡು ಬಹಳ ಲೇಟಾಗಿ ಬರುತ್ತೆ, ಬೇಗ ಏರಿಕೆ ಆಗೋದಿಲ್ಲ. ಸೆಲ್ಫ್ ಎಂಪ್ಲಾಯ್ಡಿ ಆದರೆ ಬೇಗ ಕ್ಲಿಕ್ ಆಗೋದಿಲ್ಲ. ಪ್ರೊಫೆಷನಲಿಸ್ಟ್ ಆದರೆ ಒಳ್ಳೆ ಹೆಸರು ತಗೊಳಕ್ಕಾಗೋದಿಲ್ಲ. ಇವಷ್ಟು ಮಾಡುವಂಥ ಕೆಲಸ ಗುರು 3ನೇ ಮನೆಯಲ್ಲಿ ಬಂದು. ಬಟ್ 3ನೇ ಭಾವದ ಫಲ ಸಂಪೂರ್ಣವಾಗಿ ಪಡ್ಕೋತೀರಿ. ಹೌದು, 3ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡ್ಕೋತೀರಿ. ಏನು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಬಹಳ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತೀರಿ. ಅವ್ರು ಯಾರೂ ಇಲ್ಲ ಅಂದರೆ ಕಸಿನ್ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಹೊಂದಿರ್ತೀರಿ. ಬಹಳ ಧೈರ್ಯಶಾಲಿಗಳು ನೀವು, ಪರಾಕ್ರಮಿ. ಆಟಗಳಲ್ಲಿ ರುಚಿ ತೋರಿಸ್ತೀರಿ. ಬಾಡಿ ಸ್ಟ್ರೆಂತ್ ಬಹಳ ಚೆನ್ನಾಗಿರುತ್ತೆ. ಹಾರ್ಡ್ ವರ್ಕರ್, ಬಹಳ ಹಾರ್ಡ್ ವರ್ಕರ್ ಇರ್ತೀರ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಆಗ್ತೀರಾ. ಹೌದು, ಯಾವುದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ಯೂರ್ ಆಗೋದಿಲ್ಲ. ಅದು ಅಲ್ಲದೆ ಬರವಣಿಗೆ ಹಾಗೂ ಸಾಹಿತ್ಯ, ಕಲೆ, ಸಿನಿಮಾ, ಡ್ರಾಮಾ ಇಂಥದ್ರಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಾ. ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ. ಅದು ಅಲ್ಲದೆ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಏನಿದೆಯಲ್ಲ, ನಿಮ್ಮ ಟ್ಯಾಲೆಂಟ್ ಏನಿದೆಯಲ್ಲ ಪ್ರೆಸೆಂಟೇಷನ್ನು, ಅದು ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಪ್ರಯತ್ನಶೀಲರೇನು, ನೀವು ಪ್ರಯತ್ನಶೀಲರಾಗಬೇಕು. ನೀವು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಸುಮ್ಮನೆ ಈಸಿಯಾಗಿ ಬಿಟ್ಕೊಡುವಂಥ ವ್ಯಕ್ತಿತ್ವ ನಿಮ್ದಲ್ಲ. ನೀವು ಬಿಡೋದಿಲ್ಲ, ಬೆನ್ನತ್ತಿ ಹುಡುಕ್ತೀರಾ. ಕೋರ್ಟು ಕಚೇರಿಯಲ್ಲಿ ಸಕ್ಸಸ್ ನೀವೇ ಕಾಣ್ತೀರಾ. ತಿರುಗಾಟದಲ್ಲಿ ಒಳ್ಳೆ ಲಾಭವನ್ನು ಪಡಿತೀರಾ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ಹೌದು, ವಸುಮತಿ ಯೋಗ ನೋಡಿ, ಅದು ಕ್ಲಿಕ್ ಆಗೋದೇ 40 ವರ್ಷ ಆದಮೇಲೆ, ಇಲ್ಲ 45 ಏಜ್ ಆದಮೇಲೆ. ಹೌದು, ಒಳ್ಳೆ ಮಗನ ಆಗ್ತೀರಾ. ತಂದೆ ತಾಯಿನ ಬಹಳ ಚೆನ್ನಾಗಿ ಇಟ್ಕೋತೀರಾ. ಒಳ್ಳೆ ಗಂಡ ಆಗ್ತೀರಾ. ಹೆಂಡತಿನ ಬಹಳ ಚೆನ್ನಾಗಿ ಇಟ್ಕೋತೀರಾ. ಮಕ್ಕಳಿಗೆ ಒಳ್ಳೆ ತಂದೆ ಆಗ್ತೀರಾ. ಆವಾಗ ಪ್ರಾಪರ್ಟಿ, ಹೆಸರು, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಪಡ್ಕೋತೀರಾ. ಹೌದು, ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ ಇವೆಲ್ಲವೂ 40 ಇಲ್ಲ 45 ಏಜ್ ಆದ್ಮೇಲೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹೌದು, ಸೊ 24 ಡಿಗ್ರಿ ನೋ ಪ್ರಾಬ್ಲಮ್. ಕ್ರಿಯೆ ಇದ್ದಾನೆ, ಸ್ಲೋ, ನೋ ಪ್ರಾಬ್ಲಮ್. ನೋಡಿ, ಚಂದ್ರ ಆಕ್ಚುಲಿ ವಿರೋಧಿ 5ನೇ ಭಾವದಲ್ಲಿ ಬರಬಾರದು. ಒಂದು, ನಿಮ್ದು ಮ್ಯಾರೇಜು ಲವ್ ಮ್ಯಾರೇಜ್ ಆಗ್ಬೋದು, ಇಲ್ಲ ಲವ್ ಫೇಲ್ಯೂರ್ ಆಗ್ಬೋದು, ಇಲ್ಲ ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು, ಇಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ನೀವು ಕ್ಯಾರೆಕ್ಟರ್ ಡೀಲ ಆಗ್ಬೋದು. ಹೌದು, ಇವನು 1% ಇದ್ದಾನೆ ಅಂದರೂ ಸ್ವಲ್ಪ ಡ್ಯಾಮೇಜ್ ಮಾಡ್ತಾನೆ. ಬೆಟರ್ ನೀವು ಶಾಂತಿ ಮಾಡ್ಕೊಳ್ಳೋದು ಬೆಟರ್. ಹೌದು, ಭಾವ 5 ಸರ್. ಅದು ನೀವು ಹೆಂಡತಿಗೆ ಮೋಸ ಮಾಡ್ಬೋದು, ಇಲ್ಲ ಹೆಂಡತಿ ನಿಮಗೆ ಮೋಸ ಮಾಡ್ಬೋದು. ಇದು ಕಟ್ಟಿಟ್ಟ ಬುತ್ತಿ, ನೆನಪಿಟ್ಕೊಂಡ್ಬಿಡಿ. ಕಾರಣ ಏನಂದ್ರೆ ನೋಡಿ, ಇಲ್ಲಿ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನೋಡಿ, ಇಲ್ಲಿ ಕಾರಣ ಇದೆ. ಮಾಂಗಲ್ಯ ದೋಷ ಆಗಿದೆ ಇಲ್ಲಿ. ಆದರೆ 1 ಡಿಗ್ರಿ ಇದ್ದಾನೆ, ಅವನು 0 ಡಿಗ್ರಿ ಇದ್ದಾನೆ.
ಹೌದಾ? ನೀವು ಮದುವೆ ಆಗ್ಬೇಕಂದ್ರೆ ಮಾಂಗಲ್ಯ ದೋಷ ಇದ್ದವ್ರೇ ಆಗಿ, ಬಟ್ 0 ಡಿಗ್ರಿ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ನಾವು ಗೊತ್ತು. ಆದರೂ ರಿಸ್ಕ್ ಬೇಡ, ಹೇಳಕ್ ಬರೋದಿಲ್ಲ, ರಿಸ್ಕ್ ಬೇಡ. ಒಮ್ಮೆ ಪೂಜೆ ಮಾಡಿಕೊಂಡು ಕುಂಭಯೋಗ ಮಾಡ್ಕೊಂಡ್ಬಿಟ್ರೆ ಮುಗಿತಪ್ಪ, ಚಿಂತೆ ಇಲ್ಲ. ಕುಂಭಯೋಗ ಮಾಡಬೇಕು. ಜೀವನ ಯಾಕೆ ಸುಮ್ಮನೆ ನೋಡಿ, ನಾವು ಆಗಲ್ಲ ಆಗುತ್ತೋ ಈ ಎರಡರಲ್ಲಿ ನಾವು ಸಿಗಾಕೋಬಾರ್ದು. ನಮಗೆ ಈಗ ನೋಡಿ, ನಮ್ಮ ದೇಹಕ್ಕೆ ಕೈ ನೋವು ಆದರೆ ನಾವು ಡಾಕ್ಟರ್ ಕಡೆ ಹೋಗ್ತೇವ, ಕಣ್ಣು ಆದರೂ ಡಾಕ್ಟರ್ ಕಡೆ ಹೋಗ್ತೇವೆ, ಬ್ಲಡ್ ರಿಲೇಟೆಡ್ ಯಾವ ತೊಂದರೆ ಬಂದರೂ ಡಾಕ್ಟರ್ ಕಡೆ ಹೋಗ್ತೇವೆ, ಕರೆಕ್ಟಾ? ಮತ್ತೆ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ಸರಿ ಮಾಡ್ಕೋತೀವಿ, ಸರಿ ಮಾಡ್ಕೊಳ್ಳೇಬೇಕಲ್ವಾ? ಹಾಗೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಚಂದ್ರ ಮತ್ತು ಕುಜಿಸಂತಿ ಮಾಡ್ಕೊಳ್ಳಿ. ಮಾಂಗಲ್ಯ ದೋಷ ಈ ಕುಂಭಯೋಗ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗಿ, ಇದು ಮಾತ್ರ ಹೇಳಬಲ್ಲೆ. 6ನೇ ಮನೆಯಲ್ಲಿ ರಾಹು, ನೋ ಪ್ರಾಬ್ಲಮ್. ವಿಪರೀತ ಧೈರ್ಯ, ಮುನ್ನುಗ್ಗುವ ಶಕ್ತಿ, ಬಹಳ ಟಫ್ನೆಸ್ ಇರುತ್ತೆ. ಏನು ಹಾಡೋದನಪ್ಪ ಅಂತಾರಲ್ಲ ಆ ರೀತಿ. ನೋಡಿ 3, 6ರಲ್ಲಿ ರಾಹು ಯಾವುದೇ ರೀತಿ ಕೆಟ್ಟ ಫಲ ಕೊಡೋದಿಲ್ಲ. ಬಟ್ ಅವನ ದಶೆ ಇದ್ದಾಗ ಸ್ವಲ್ಪ ಸಾಲಗಳಾಗ್ಬೋದು, ಸ್ವಲ್ಪ ನೆಮ್ಮದಿ ಕೇಳ್ಕೋಬೋದು, ಅಥವಾ ಸ್ವಲ್ಪ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು. ಬೆಟರ್ ಶಾಂತಿ ಮಾಡ್ಕೊಳ್ಳಿ. ಬಟ್ ಆ ಲೆವೆಲ್ಲಾಗಿ ಅವನು ನಿಮಗೆ ಎಫೆಕ್ಟ್ ಮಾಡೋದಿಲ್ಲ. ಬಟ್ ಒಂದು ಬೇಜಾರದ ಸಂಗತಿ ಏನು ಅಂದರೆ, ನಿಮ್ಮ ಸ್ವಾಮಿ ಯಾರು ಬುಧ ಅಷ್ಟಮದಲ್ಲಿ ಅಸ್ತಂಗತ ಆಗಿದ್ದಾನೆ ನೋಡಿ. ಅಸ್ತಂಗತ ಬುಧ ಏನಾದರೂ ಬಂದರೆ 12ನೇ ಮನೆ ನೋಡ್ಬೇಕು ನಾನು. 12ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ ಕೇತುನಿಂದ, ಹೌದಾ? ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೆದರಿಸ್ತಾ ಇಲ್ಲ ಅಥವಾ ನಿಮ್ಮನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ ನೋಡಿ. ಈ 1ನೇ ಭಾವದ ಸ್ವಾಮಿ ಸೀದಾ ಇಲ್ಲ. ಒಂದಂದ್ರೆ ಯಾರು? ನೀವು ಹೋಗಿ ಅಷ್ಟಮದಲ್ಲಿ ಕೂತಿದ್ದೀರಾ. ಸೂರ್ಯ ಬಿಡಿ ಅಷ್ಟಮದಲ್ಲಿ ಉಚ್ಚಸ್ಥಾನದಲ್ಲಿದ್ದರೆ ಸರ್ಕಾರಿ ನೌಕರಿ 100ಕ್ಕೆ 100 ಕಟ್ಟಿಟ್ಟ ಬುತ್ತಿ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೆ 100 ನೀವು ಸರ್ಕಾರಿ ನೌಕರಿನೇ ಮಾಡ್ತೀರಿ, ಅದು ದೊಡ್ಡ ಹುದ್ದೆನೇ ಅನುಭವಿಸ್ತೀರಿ, KS IAS ಇಲ್ಲ ದೊಡ್ಡ ಇಂಜಿನಿಯರ್ ಲೈಕ್ ದ್ಯಾಟ್, ನೋ ಡೌಟ್. ಬಟ್ ನಿಮ್ಮನ್ನ ನೀವು ಅಷ್ಟಮದಲ್ಲಿ ಹೋಗಿ ಅಸ್ತಂಗತ ಮಾಡ್ಕೊಂಡಿದ್ದೀರಿ. ಅಸ್ತಂಗತ ಅಂದ್ರೆ ಏನು? ಡೆಡ್ ಅಂತ ಅರ್ಥ. ಯಾವುದೇ ರೀತಿ ಅವನು ಫಲ ಕೊಡಲ್ಲ ಅಂತ ಅರ್ಥ. ಆಲ್ಮೋಸ್ಟ್ ಆಲ್ ಡೆಡ್ಡೆ ಅಂತ ಅರ್ಥ. ಸೊ ಇಲ್ಲಿ 12ನೇ ಮನೆಯಲ್ಲಿ ಏನಾಗಿದೆ? 12ನೇ ಮನೆ ಸಾವಿನ ಮನೆ, 12ನೇ ಮನೆ ರೋಗದ ಮನೆ, 12ನೇ ಮನೆ ಕಷ್ಟದ ಮನೆ. ಅಲ್ಲಿ ಕೇತು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ತಮ್ಮಲ್ಲಿ ಕಳಕಳಿಯ ವಿನಂತಿ ಏನು ಅಂದರೆ, ಸವಿತಾ ರೆಡ್ಡಿ ಅವರೇ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಮಗುಗೆ ಗ್ರಹಣ ದೋಷ, ನಾನು ಏನೇನು ಹೇಳ್ತೀನಿ, ಶಾಂತಿ ಮಾಡಿ ಒಂದು ಆಕಳ ದಾನ ಮಾಡಿಬಿಡಿ, ದಯವಿಟ್ಟು ಆಕಳ ದಾನ ಮಾಡಬೇಡಿ. ಇದರಿಂದ ಮುಕ್ತಿ ಹೊಂದಿ ನೀವು. ಯಾಕಂದ್ರೆ ಯಾವಾಗ ಏನಾಗುತ್ತೆ ಹೇಳಕ್ ಬರಲ್ಲ. ಈಗ ಅವನನ್ನಲ್ಲಿ ಆಕ್ಟಿವೇಟ್ ಮಾಡಕ್ ಬರೋದಿಲ್ಲ, ಆಕ್ಟಿವೇಟೇ ಮಾಡಕ್ ಬರೋದಿಲ್ಲ, ಅವನ ಟಚ್ಚೇ ಮಾಡಬಾರ್ದು ನಾವು ಆಕ್ಚುಲಿ ಹಂಗೆ ನೋಡಿದ್ರೆ. ಹೌದು, ಟಚ್ಚೇ ಮಾಡೋಂಗಿಲ್ಲ ಅವನ್ನ. ಬುಧ ಅಲ್ಲಿ ಅಸ್ತಂಗತ ಆಗಿದ್ದಾನೆ. ಲಗ್ನೇಶ ಯಾವತ್ತೂ ಅಸ್ತಂಗತ ಆಗಬಾರ್ದು, ನೆನ್ಪಿಟ್ಕೊಳ್ಳಿ. ಲಗ್ನೇಶ ಅಸ್ತಂಗತನಾದ್ರೆ ದೊಡ್ಡ ಕಷ್ಟ ಏನಪ್ಪ ಅಂದ್ರೆ ರೋಗಕ್ಕೀಡಾಗ್ತಾನೆ ಅವನು. ಆ ಮನುಷ್ಯ ಲಾಂಗ್ ಟರ್ಮ್. ಈಗ ನೋಡಿ 2007 ಚಿಕ್ಕವನು, ಬ್ಲಡ್ ಇನ್ನೂ ಬಹಳ ಇದು ಇದೆ. ಮುಂದಿಂದ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ನಾನು ಹೇಳೋ ಗ್ರಹಗಳ ಶಾಂತಿ ಮಾಡಿ ಆಕಳ ದಾನ ಮಾಡಿ ಕೈ ತೊಳ್ಕೊಂಬಿಡಿ. ಮತ್ತೆ ಇದು ರಿಪೀಟ್ ಅವಾಗ ಬಾಗಬಾರ್ದು. ಹೌದು, ದಯವಿಟ್ಟು ನಾನು ಹೇಳೋದನ್ನು ಇದನ್ನು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಷ್ಟಕ್ಕೀಡಾಗ್ತೀರಿ ನೋಡಿ. ಶುಕ್ರ ಇಲ್ಲಿ ಗ್ರಹಣ ದೋಷ. ಇದಕ್ಕೆ ನೋಡಿ, ಆ್ಯಕ್ಚುಲಿ ಕೇತು ಬರಬಾರ್ದು 12ನೇ ಮನೆಯಲ್ಲಿ. ಬಂದರೂ ಓಕೆ, ಅವನ ಜಾಗದಲ್ಲಿ ಅವನು ಕೂತಿದ್ದಾನೆ ಅನ್ಬೋದು. ಆದರೆ ಗ್ರಹಣ ನೋಡಿ, ಅತಿ ದೊಡ್ಡ ವಿರೋಧಿ ಸ್ಥಾನದಲ್ಲಿದ್ದಾನೆ. ಬಹಳ ದೊಡ್ಡ ಇದರ ಸ್ಥಾನ ಅದು, ಬಹಳ ಕೆಟ್ಟ ಸ್ಥಾನ ಅದು. ಕೇತು 12ನೇ ಮನೆಯಲ್ಲಿ ಗ್ರಹಣ ದೋಷ ಅಥವಾ ಯಾವುದಾದ್ರು ಕೆಟ್ಟ ದೋಷ ಜನರೇಟ್ ಮಾಡಿದ ಅಂದರೆ ಅಲ್ಪ ಆಯು ಅಂತಾರೆ. ದಯವಿಟ್ಟು ನಾನು ಹೆದರಿಸ್ತಾ ಇಲ್ಲ, ನಿಮಗೆ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಇದನ್ನ ಅಲ್ಪ ಆಯು ಅನ್ನೋ ವರ್ಡ್ ಯೂಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಬುಧ ಅಲ್ಲಿ ಅಸ್ತಂಗತ ಆಗಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೆದರಿಸ್ತಾ ಇಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ರಿಸ್ಕ್ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದುಡ್ಡು ಯಾವಾಗ ಬೇಕಾದಾಗ ಗಳಿಸ್ಬೋದು, ನೋ ಪ್ರಾಬ್ಲಮ್, ಬೇಕಾದಾಗ ಗಳಿಸ್ಬೋದು. ನೀವು ಇವ್ರ ಕಡೆ ಮಾಡಿಸಿದ್ರೆ ನಡೆಯೋಲ್ಲ. ಆದ್ಯಾಚಾರ್ಯರು ಕರ್ಮಕಾಂಡಿ ಬ್ರಾಹ್ಮಿನ್ಸ್ ಕಡೆ ಮಾಡಬೇಕು. ನಿಮ್ಗೆ ಕರ್ಮಕಾಂಡಿ ಬ್ರಾಹ್ಮಿನ್ಸ್ ಸುಬ್ರಹ್ಮಣ್ಯದಲ್ಲಿ ಸಿಗ್ತಾರೆ, ಗೋಕರ್ಣದಲ್ಲಿ ಸಿಗ್ತಾರೆ, ಗುರುವಾಯೂರಲ್ಲಿ ಸಿಗ್ತಾರೆ, ಅನಂತ ಪದ್ಮನಾಭದಲ್ಲಿ ಸಿಗ್ತಾರೆ, ರಾಮೇಶ್ವರದಲ್ಲಿ ಸಿಗ್ತಾರೆ,
ಮಥುರೆಯಲ್ಲಿ ಸಿಗ್ತಾರೆ, ಕಂಚಿ ಕಾಮಾಕ್ಷಿಯಲ್ಲಿ ಸಿಗ್ತಾರೆ, ಪುರಿ ಜಗನ್ನಾಥರಲ್ಲಿ ಸಿಗ್ತಾರೆ, ಉಜ್ಜಯಿನಿಯಲ್ಲಿ ಸಿಗ್ತಾರೆ, ತ್ರಯಂಬಕೇಶ್ವರದಲ್ಲಿ ಸಿಗ್ತಾರೆ, ಕಾಶಿಯಲ್ಲಿ ಸಿಗ್ತಾರೆ, ಮಥುರಾದಲ್ಲಿ ಸಿಗ್ತಾರೆ, ನೇಪಾಳದ ತಿರುಪತಿ ದೇವಸ್ಥಾನದಲ್ಲಿ ಸಿಗ್ತಾರೆ, ಪಶುಪತಿನಾಥ ದೇವಸ್ಥಾನದಲ್ಲಿ ಸಿಗ್ತಾರೆ. ಅದನ್ನು ಬಿಟ್ಟರೆ ಲಕ್ಷ್ಮೇಶ್ವರ ಅಂತ ಒಂದು ಊರಿದೆ, ಅಲ್ಲಿರುವ ಸೋಮೇಶ್ವರ ದೇವಸ್ಥಾನದ ವಂಶಸ್ಥರು ಅವರು ಆದ್ಯಾಚಾರ್ಯರು ಅಂದ್ರೆ ಏನು ಪ್ರಶ್ನೆ ಹುಟ್ಟುತ್ತೆ. ಕರೆಕ್ಟಾ? ಆದ್ಯಾಚಾರ್ಯ ಅಂದರೆ ತಲತಲಾಂತರ ಅಂದರೆ ಒಂದೇ ದೇವಸ್ಥಾನವನ್ನು ಒಂದೇ ಫ್ಯಾಮಿಲಿಯವರು ಪೂಜೆ ಮಾಡ್ಕೊತ ಬರ್ತಾರಲ್ಲ, ಅವರಿಗೆ ನಾವು ಆದ್ಯಾಚಾರ್ಯರು ಅಂತೇವೆ. ಅವರಲ್ಲಿ ಏನು ಶಕ್ತಿ ಇರುತ್ತೆ ಅಂದರೆ ಮತ್ತೊಬ್ಬರ ಕರ್ಮವನ್ನು ತೆಗೆಯುವ ಶಕ್ತಿ ಇರುತ್ತೆ. ಗೋಕರ್ಣಕ್ಕೆ ಯಾಕೆ ಹೋಗ್ಬೇಕ್ರಿ ನಾವು ತಿಥಿ ಮಾಡೋಕ್ಕೆ? ಹಿಂಗೆ ಬನ್ನಿ ನೋಡಿ, ಸೂರ್ಯ ಅಂಕರು ಎಕ್ಸ್ಟ್ರಾ ಆರ್ಡಿನರಿ. ಹೌದು, ಎಷ್ಟು ಜೀರೋ ಬೇಕಷ್ಟು ಜೀರೋ ಬರ್ಕೊಳ್ಳಿ, ಗ್ಯಾರಂಟಿ ಕೊಡ್ತೀನಿ ನಾನು. ಒಂದು ಆಫೀಸರೇ ಆಗೋದು ನಿಮ್ಮ ಮಗ. ಹೌದು, ಬಟ್ ಇದನ್ನು ಸರಿ ಮಾಡ್ಕೊಳ್ಳಿ ಫಸ್ಟು. ಯಾವುದು? ಇದು ನಾಟ್ ಗುಡ್. ದಟ್ ಈಸ್ ನಾಟ್ ಗುಡ್, ಐ ಆಮ್ ಟೆಲಿಂಗ್ ಯು. ನೋಡಿ, ಶುಕ್ರ 10ನೇ ಮನೆಯಲ್ಲಿ ಬಂದರೆ ಅದು ಕುಬೇರ ಯೋಗ ಅಂತಲೇ ಕರೆಯೋದು ನಾನು. ಯಾಕಂದರೆ ಬಹಳ ಸೌಕಾರ ಆಗ್ತಾರೆ ಅವರು. ಕುಬೇರ ಯೋಗ ನೋಡಿ, ಇವನು 2 ಮತ್ತು 9ನೇ ಭಾವದ ಸ್ವಾಮಿ ಪ್ಲಸ್ 10ನೇ ಮನೆಯಲ್ಲಿ ಕೂತಿದ್ದಾನೆ. ಒಳ್ಳೆ ವ್ಯವಹಾರಸ್ಥನಾಗ್ತಾನೆ ನಿಮ್ಮ ಮಗ. ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ನಡವಳಿಕೆ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸನ್ನು ಕಲಿತಾನೆ. ದುಡ್ಡಿನ ಒಳ ಅರಿವು ಹೊರ ಅರಿವು ಯಾವತ್ತೂ ವ್ಯತ್ಯಾಸ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ ನೀವು. ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ, ಸಂಬಂಧಿಗಳಿಂದ ಸಹಾಯ ತಗೋತಾನೆ, ಹೊಂದಾಣಿಕೆ ಬದುಕನ್ನು ಬಹಳ ಇಷ್ಟಪಡ್ತಾನೆ, ಹಣವನ್ನು ಸೇವ್ ಮಾಡ್ತಾನೆ, ಊಟದಲ್ಲಿ ಸ್ವಚ್ಛಂದ ಇರ್ತಾನೆ, ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಹೋಗ್ತಾನೆ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟೂಡೆಂಟ್ ಆಗಿರ್ತಾನೆ. ಮಾತಿನಲ್ಲಿ ವಚನತ್ವ ಹಾಗೂ ಶುಚಿತ್ವ ಇರುತ್ತೆ, ಮಾತಿನ ದಾಟಿ ಇಷ್ಟ ಆಗುತ್ತೆ, ಬಹಳ ಸಂಸ್ಕಾರ ಹಾಗೂ ಸುಸಂಸ್ಕೃತಿಯಿಂದ ವಿದ್ಯಾವಂತನಾಗ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದು 2ನೇ ಭಾವದ ಫಲ. ಅದೇ ರೀತಿ ಗುರುವಿನ ಆಶೀರ್ವಾದ ಬಹಳ ಇದೆ ಈ ಮಗುವಿಗೆ. ಅದರಲ್ಲಿ ಯಾವುದೇ ಇದು ಇಲ್ಲ. ಧರ್ಮವನ್ನು ನಂಬ್ತಾನೆ, ಭಾಗ್ಯವಂತನಾಗಿರ್ತಾನೆ, ಒಳ್ಳೆ ಪ್ರಾಪ್ತಿ, ಏನೇ ಬಯಸಿದರೂ ಪ್ರಾಪ್ತಿಯನ್ನು ಮಾಡ್ಕೋತಾನೆ. ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತಾನೆ, ಸಾಧನೆಗೆ ದಾರಿ ಮಾಡ್ತಾನೆ, ಸುಖಮಯ ಜೀವನ ಸಾಗಿಸ್ತಾನೆ, ಗೆಲುವು ಸದಾ ಇವಂದೇ ಆಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ, ದೇವರ ಆಶೀರ್ವಾದ ಸದಾ ಇವನು ಸಿಗುತ್ತೆ. ಲಕ್ ಅನ್ನೋದು ಬಹಳ ಇರುತ್ತೆ ಇವನಿಗೆ. ಪುಣ್ಯದ ಕೆಲಸ ಮಾಡ್ತಾನೆ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಕಂಡ್ಕೊತಾನೆ. ಇದು 9ನೇ ಭಾವದ ಫಲ. ಅದೇ ರೀತಿ ಕೆಲಸ ಇವನಿಗೆ ಇಷ್ಟವಾದ ಕೆಲಸ ಸಿಗುತ್ತೆ. ಕೆಲಸದ ವಿಧಾನ ಬಹಳ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವು ಕಾಣ್ತಾನೆ, ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ. ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದೋದಲ್ದೇನೆ ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಸ್ಥಾನ, ಮಾನ ಎಲ್ಲವನ್ನೂ ಪಡ್ಕೋತಾನೆ. ಇದು 10ನೇ ಭಾವದ ಫಲ. ನೋಡಿ, ಆಮೇಲೆ ನೋಡಿ, ಇದೇ ಶನಿ ಆ್ಯಕ್ಚುಲಿ ಇಲ್ಲಿ ಬರಬಾರ್ದು. ಇವನು ಈ ಭಾವದಲ್ಲಿ ಬರಬಾರ್ದು. ಚಂದ್ರನ ಮನೆಯಲ್ಲಿ ಶನಿ ಬರಬಾರ್ದು, ವಿರೋಧಿ ಮನೆಯದು. ವಿಷದೋಷ ಅಂತಾರೆ. ಹೌದಾ? ನಾನು 100% ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಒಮ್ಮೆ ಪೂಜೆ ಮಾಡಿಸಿಬಿಟ್ಟು ಮೃತ್ಯುಂಜಯ ಹೋಮ ಮಾಡಿಸಿ ಎಲ್ಲ ಗ್ರಹಗಳ ಶಾಂತಿ ಮಾಡಿಸಿ, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಮಾಡಿಸಿ ಆಕಳ ದಾನ ಮಾಡೋದು ಬಹಳ ಉತ್ತಮ. ಒನ್ಸ್ ಫಾರ್ ಆಲ್ ಸ್ವಚ್ಛ. ಬಟ್ ಫಲ ಕೊಡ್ತಾನೆ, ಇಲ್ಲ ಅಂತಲ್ಲ, ಬಟ್ ಅದ್ರ ಜೊತೆಗೆ ರೋಗನ ಕೊಡ್ತಾನೆ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಹೌದು, ಇವನು ನೋಡಿ 5ನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಬಟ್ ಇಲ್ಲಿ ಮಹಾಲಕ್ಷ್ಮಿ ಯೋಗನೂ ಆಗುತ್ತೆ. ಅದರಲ್ಲಿ ಏನು ಇಲ್ಲ. ಯಾಕಂದ್ರೆ 5ನೇ ಮನೆ ಸ್ವಾಮಿ 11ರಲ್ಲಿ ಬಂದರೆ ಬಹಳ ಒಳ್ಳೆಯದು, ಲಾಭದಲ್ಲಿ ಬಂದು ಕೂತಿದ್ದಾನೆ ಅಂತ ಅರ್ಥ. ಅದು ನೋಡಿ 5ನೇ ಭಾವದ ಫಲ. ಹೌದಾ? 5ನೇ ಭಾವದ ಫಲ ಹೆಂಗಿರುತ್ತೆ? ಚಂದ್ರನ್ ನೋಡ್ತಾ ಇದ್ದಾನೆ. ನಾನು ಆಮೇಲೆ ಇನ್ನೊಂದಕ್ಕೆ ಬರ್ತೀನಿ. ಈಗ ಎಜುಕೇಶನ್ ಬಹಳ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಾಗುತ್ತೆ, ದಾಂಪತ್ಯವನ್ನು ಅನುಭವಿಸ್ತಾನೆ, ಸೆಕ್ಷುವಲ್ ಲೈಫ್ ಡೌಟು. ಹೌದಾ? ಮಕ್ಕಳು ಹುಡ್ತಾರೆ. ಮಕ್ಕಳಿಂದ ಎಲ್ಲ ರೀತಿಯ ಒಳ್ಳೆತನದಿಂದ ಬದುಕುವಂಥ ಮಕ್ಕಳಿಗೆ ಹುಡ್ತಾರೆ. ರೀತಿವಂತರು, ಬುದ್ಧಿವಂತರು, ಸುಸಂಸ್ಕೃತರು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ತಾನೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲರ ಪ್ರೀತಿಯನ್ನು, ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ತಾನೆ.
ಅದು ಅಲ್ಲದೆ ಏನೇ ಕಷ್ಟ ಬಂದರೆ ಎದುರಿಸ್ತಾನೆ, ಸುಖ ಶಾಂತಿಯಿಂದ ಬದುಕ್ತಾನೆ, ಕಷ್ಟವನ್ನು ಹೊಡೆದೋಡಿಸ್ತಾನೆ, ಸಾಧನೆ ದಾರಿ ಮಾಡ್ಕೊತಾನೆ, ಗುಣಗಳನ್ನು ಒಳ್ಳೇದು ಬೆಳೆಸ್ಕೊತಾನೆ, ಒಳ್ಳೆ ಪಾಪ್ಯುಲಾರಿಟಿ ಬರುತ್ತೆ. ಅದು ಅಲ್ಲದೆ ಪಬ್ಲಿಕ್ಕಲ್ಲಿ ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡ್ಕೊತಾನೆ. ಇದು 5ನೇ ಭಾವದ ಫಲ. ಅದೇ ರೀತಿ 11ನೇ ಭಾವದ ಫಲ, ಅಕ್ಕ ತಂಗಿ ಅಣ್ಣ ತಮ್ಮ ಕಸಿನ್ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರ್ತಾನೆ, ಲಾಭದಲ್ಲಿ ಜೀವನ ಮಾಡ್ತಾನೆ, ಆಸೆ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತಾನೆ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾನೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ, ದುಡ್ಡು ಆಭರಣವನ್ನು ಗಳಿಸ್ತಾನೆ, ಹಣವನ್ನು ಸೇವ್ ಮಾಡ್ತಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ, ಒಳ್ಳೆ ಮಿತ್ರನೂ ಹೊಂದಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇದು 11ನೇ ಭಾವ. ಬಟ್ ಇಲ್ಲಿ ಮಹಾಲಕ್ಷ್ಮಿ ಯೋಗನೂ ಜನರೇಟ್ ಮಾಡ್ತಾನೆ, ಕುಬೇರ ಯೋಗನೂ ಜನರೇಟ್ ಆಗುತ್ತೆ. 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗನೂ ಜನರೇಟ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ವಿಷಯ ಯೋಗನೂ ಜನರೇಟ್ ಆಗುತ್ತೆ. ದುಡ್ಡು ತೊಗೊಟ್ಕೊಂಡು ಏನು ಮಾಡಬೇಕು? ಎನಿಥಿಂಗ್ ಕ್ಯಾನ್ ಹೆಲ್ಪ್. ಯಾಕಂದ್ರೆ 12ನೇ ಮನೆಯಲ್ಲಿ ಕೇತು ಇದ್ದಾನೆ, ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅಥವಾ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣವಾದ ಫಲವನ್ನು ಪಡೆಯುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲದೆ ಮಾನ ಪ್ರತಿಷ್ಠೆ ಸ್ಥಾನಮಾನ ಅಂತಸ್ತು ಹೆಸರು ಎಲ್ಲವನ್ನು ಗಳಿಸುವುದಲ್ಲದೆ ಒಳ್ಳೆ ಆರೋಗ್ಯವನ್ನು ಪಡ್ಕೊತಾನೆ. ಕುಬೇರ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಕೊಡುವಂಥ ಫಲ ಇವು. ಬಹಳ ಚಂದ ಬರೆದಿದ್ದಾರೆ ಕಾಳಿದಾಸರು ಅವ್ರ ಗ್ರಂಥದಲ್ಲಿ ಇವೆರಡರ ಬಗ್ಗೆ, ಕುಬೇರ ಯೋಗ ಮಹಾಲಕ್ಷ್ಮಿ ಯೋಗದ ಬಗ್ಗೆ. ಹೌದು ನೋಡಿ, ನಾನು ಹೇಳೋದನ್ನ ನಾನು ಯಾಕೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ, ಇದು ಶನಿ ಮನಿ, ಇದು ಚಂದ್ರನ ಮನಿ, ಕರೆಕ್ಟಾ? ಶನಿ ಬಂದು ಇಲ್ಲಿ ಕೂತಿದ್ದಾನೆ, ಚಂದ್ರ ಬಂದು ಇಲ್ಲಿ ಕೂತಿದ್ದಾನೆ. ಇವರಿಬ್ಬರು ವಿರೋಧಿಗಳು, ತಮ್ಮ ಜಾಗವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಕೆಟ್ಟ ಪರಿವರ್ತನಾ ದೋಷ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆಟ್ಟ ಪರಿವರ್ತನಾ ದೋಷ. ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು. ಈ ದೋಷ ಆದರೆ 1 ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ, 2 ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ, 3 ಹೆಲ್ತ್ ಇಶ್ಯೂಸ್ ಆಗುತ್ತೆ, 4 ನೆಮ್ಮದಿ ಇಲ್ದಂಗೆ ಆಗುತ್ತೆ. ಇಷ್ಟರಲ್ಲಿ ಅಂಕರು ಕನ್ಫರ್ಮ್ 4ರಲ್ಲಿ. ನಾನು 1 ಲಕ್ಷ ಜಾತಕ ನೋಡಿದ್ದೀನಿ, ಅದರಲ್ಲಿ ಕನಿಷ್ಠ ಒಂದು 15-20 ಸಾವಿರ ಕೆಟ್ಟ ಪರಿವರ್ತನಾ ದೋಷವನ್ನು ನೋಡಿದ್ದೀನಿ. ಅವ್ರು ಹೆಂಗಿದ್ದಾರೆ ಅಂತ ಪ್ರಾಕ್ಟಿಕಲ್ ನಾವು ಜೊತೆ ಮಾತಾಡಿದ್ದೀನಿ. ಹಾಗಾಗಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಇಲ್ಲಿ ಶನಿ ಮನೆಯಲ್ಲಿ ಯಾರು ಬಂದರು? ಚಂದ್ರ ಬಂದ, ಚಂದ್ರ ಮನೆಯಲ್ಲಿ ಶನಿ ಬಂದ, ಕರೆಕ್ಟಾ? ಕೇತು ಗ್ರಹಣ ದೋಷ ಜನರೇಟ್ ಮಾಡಿದ, ಕರೆಕ್ಟಾ? 1ನೇ ಮನೆ ಸ್ವಾಮಿ ಹೋಗಿ ಅಸ್ತಂಗತ ಎಲ್ಲಿ 8ರಲ್ಲಿ, ಏನು 8ನೇ ಮನೆ ಸ್ವಾಮಿ 7ರಲ್ಲಿ ಬಂದು ಕುಂತ. ನೋಡಿ, ಕ್ಯಾಲ್ಕುಲೇಷನ್ ಮಾಡಿ ನೀವೇ. ದಟ್ ಈಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಯು. ದಯವಿಟ್ಟು ಅವನಿಗೆ ಹೋಮ ಮಾಡಿಸಿ. ಎಜುಕೇಶನ್ ತೊಂದರೆ ಇಲ್ಲ, ಯಾಕಂದ್ರೆ ಶನಿ ತನ್ನ ಸ್ವಂತ ಮನೆ ನೋಡ್ತಾ ಇದ್ದಾನೆ. ಎಜುಕೇಶನ್ ತೊಂದರೆ ಇಲ್ಲ. ಬನ್ನಿ, ಹಾಗಾದರೆ ಗ್ರಹಗಳ ಈಗ ನೋಡಿ, ಕೇತು ಶಾಂತಿ ಆಗಲೇಬೇಕು. ನಾಗ ಪ್ರತಿಷ್ಠಾಪನೆ ಆಗುತ್ತಲ್ಲ, ಅದರಲ್ಲಿ ಬಂದ್ಬಿಡುತ್ತೆ. ಕೇತು ಮತ್ತು ರಾಹು ಶಾಂತಿ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಏನು ಮಾಡ್ಕೋಬೇಕಂದ್ರೆ ಚಂದ್ರ ಶಾಂತಿ ಮಾಡ್ಕೋಬೇಕು, ಕುಜ ಶಾಂತಿ ಮಾಡ್ಕೋಬೇಕು, ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಶನಿ ಭಾಳ ಒಳ್ಳೆಯವನಿಲ್ಲ ನೋಡಿ, ಸೀದಾ ನಿಮ್ಮನ್ನೇ ನೋಡ್ತಾನೆ, ರೀತಿವಂತನಾಗಿ ಮಾಡ್ತಾನೆ. ಅದಾದ್ಮೇಲೆ ಚಂದ್ರನ್ ನೋಡ್ತಾನೆ, ವಿದ್ಯೆ ಕೊಡ್ತಾನೆ. ಅದಾದ ನಂತರ ಸೀದಾ ಅಷ್ಟಮ ನೋಡ್ತಾನೆ, ಬುಧನಿಂದ ಆಗುವ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ. ನೋಡಿ, ಇದು 11ನೇ ಭಾವ, ಇದು 1ನೇ ಭಾವ, ಇದು 5ನೇ ಭಾವ, ಇದು 8ನೇ ಭಾವ. ಇಲ್ಲಿ ಮೋಸ್ಟ್ ಡೇಂಜರಸ್ ಅಂದರೆ ಕುಜನೇ. ಕೆಲಸಕ್ಕೆ ತೊಂದರೆ ಕೊಡ್ತಾನೆ ಅವನಿಲ್ಲಿ. ಹೌದು, ಕೆಲಸಕ್ಕೆ ತೊಂದರೆ ಕೊಡ್ತಾನೆ ಅವನಿಲ್ಲಿ. ಆಮೇಲೆ ನಿಮ್ಮನ್ನು ನೋಡ್ತಾನೆ, ಆಮೇಲೆ ನಿಮ್ಮ 2ನೇ ಭಾವ ನೋಡ್ತಾನೆ, ವ್ಯವಹಾರಗಳನ್ನ ಕೆಡಿಸ್ತಾನೆ. ವಿರೋಧಿ ಅವನಲ್ಲಿ. 7ರಲ್ಲಿ ದಾಂಪತ್ಯ ಹಾಳು ಮಾಡ್ತಾನೆ, 10ರಲ್ಲಿ ಕೆಲಸಕ್ಕೆ ತೊಂದರೆ ಕೊಡ್ತಾನೆ. ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದಾ? ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದಮೇಲೆ ಚಂದ್ರ ಮತ್ತು ಕುಜ ಶಾಂತಿ ಮಾಡ್ಕೊಳ್ಳಿ. ಹೌದಾ? ಆದರೆ 7 ಕ್ಯಾರೆಟ್ ಓಪೆಲ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ 9ನೇ ಮನೆ ಸ್ವಾಮಿ ಅವ ಸ್ಟ್ರಾಂಗ್ ಇರಬೇಕು. ಅವ ಸ್ಟ್ರಾಂಗ್ ಇದ್ರೆ ಒಳ್ಳೆ ಫಲವನ್ನು ಪಡ್ಕೋತೀರಿ. ಏಳು ಕ್ಯಾರೆಟ್ ಓಪನ್ ಹಾಕೊಳ್ಳಿ. ಶುಭಯೋಗ ಇದೆ, ಬಹಳ ಎತ್ತರಕ್ಕೆ ಬೆಳಿತಾನೆ ನಿಮ್ಮ ಮಗ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು,
5ನೇ ಮನೆ ಕುಜ ನೋಡಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 9ನೇ ಮನೆ ಸ್ವಾಮಿ ನೋಡಿ, 9ರಲ್ಲಿ ಸೂರ್ಯ ಬಂದು ಕೂತಿದ್ದಾನೆ, 10ರಲ್ಲಿ ಬುಧ ಬಂದು ಕೂತಿದ್ದಾನೆ, ಗುರು 12ರಲ್ಲಿ ಬಂದು ಕೂತಿದ್ದಾನೆ. ಅದೇ ಹೇಳೋದು, ನಾನು ದಾಂಪತ್ಯದ ಪ್ರಾಬ್ಲಮ್ ಇದೆ, ದಾಂಪತ್ಯದ ಪ್ರಾಬ್ಲಮ್ ಇದ್ದೇ ಇದೆ. ಹಾಗಾಗಿ ಹೇಳ್ತಾ ಇರೋದು ನಾನು. ಮ್ಯಾರಿಡ್ ಲೈಫೇ ದೊಡ್ಡದು ರೀ, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಮ್ಯಾರಿಡ್ ಲೈಫ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಬನ್ನಿ ಎಜುಕೇಷನ್ ನೋಡೋಣ. ಚಂದ್ರ 10ನೇ ಮನೆಯಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಇಲ್ಲ, ಶಾಂತಿ ಮಾಡ್ಕೊಳ್ಳಿ. ಎಜುಕೇಷನ್ ತೊಂದರೆ ಇಲ್ಲ, ಬಟ್ ಕೆಲಸದ ವಿಚಾರವಾಗಿ 100% ಸರ್ಕಾರಿ ನೌಕರಿ, ನೋ ಡೌಟ್ ಎಟ್ ಆಲ್. ಸರ್ಕಾರಿ ನೌಕರಿ ನೋ ಡೌಟ್. ಹೈಯರ್ ಪೊಸಿಷನ್ಗೆ ಹೋಗ್ತಾನೆ ಮಗ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿಯನ್ನು ನೀವು ಮಾಡ್ಕೊಳ್ಳಿ ಅಷ್ಟೇ. ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಹೌದು. 11 ಈಗ ಚಂದ್ರದಶೆ ನಡೀತಾ ಇದೆ, ಅವನಿಗೆ ಮುಗಿದಿದೆ. ಕುಜದಶೆ ನಡೀತಾ ಇದೆ, ನೋ ಪ್ರಾಬ್ಲಮ್. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 1ನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 2ನೇದ್ದು ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ, ಮೃತ್ಯುಂಜಯ ಹೋಮ. 3ನೇದ್ದು ಚಂದ್ರ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳಿ. 4ನೇದ್ದು 7 ಕ್ಯಾರೆಟ್ಟು ಓಪೆಲನ್ನು ಧರಿಸಕ್ಕೆ ಹೇಳಿ, ದಯವಿಟ್ಟು ಓಪೆಲನ್ನು ಧರಿಸಕ್ಕೆ ಹೇಳಿ. ಸೊ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟವಾದ 4 ಜನಕ್ಕೆ ಶೇರ್ ಮಾಡಿ, ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ಆ ತಾಯಿ ಸರ್ವಮಂಗಲಿ ಚಾಮುಂಡೇಶ್ವರಿ ಸದಾ ಇವನ ಮೇಲೆ ಆಶೀರ್ವಾದ ಇಟ್ಟಿರಲಿ ಅಂತ ಕೇಳ್ಕೊಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.